ಇಂದು ಬೆಳಗ್ಗೆಯಿಂದ ಎಲ್ಲ ಮುಖ್ಯ ಆಯುಕ್ತರು ಹಾಗೂ ನಮ್ಮ 5 ಪಾಲಿಕೆಗಳ ಆಯುಕ್ತರು ಹಾಗೂ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ CEO ಕರಿಗೌಡರು ನಾವೆಲ್ಲ ಬೆಳಗ್ಗೆಯಿಂದ ಈ ಕಸ ನಿರ್ವಹಣೆ ಬಗ್ಗೆ ಮತ್ತು ಕಸ ಸಂಗ್ರಹಣೆ ಬಗ್ಗೆ ಸುದೀರ್ಘವಾಗಿ ಬೆಳಗ್ಗೆಯಿಂದನೂ ಕೂಡ ಚರ್ಚೆ ಮಾಡಿ ಸುಧಾರಣಾ ಕ್ರಮಗಳ ಬಗ್ಗೆನೂ ಚರ್ಚೆ ಮಾಡಿದ್ದೇವೆ. ಅದರ ಬಗ್ಗೆ ಒಂದೆರಡು ಮಾತು ಹೇಳೋದಕ್ಕೆ ಮೊದಲು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು ನೇತೃತ್ವದಲ್ಲಿ ಒಂದು ಪ್ರಮುಖ ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ. ಅದನ್ನು ಕೈಗೊಂಡ ತೀರ್ಮಾನವನ್ನು ಈಗ ಅನುಷ್ಠಾನಕ್ಕೂ ಸಹ ತರಲಿಕ್ಕೆ ಹೊರಟಿದ್ದೇವೆ. ಬೆಂಗಳೂರಿನಲ್ಲಿ ರಸ್ತೆಗಳ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅನ್ನೋದು ಜನಗಳ ಬಯಕೆ, ನಿರೀಕ್ಷೆ. ಆ ಕಾರಣದಿಂದ ಈ ಪ್ರಮುಖ ರಸ್ತೆಗಳನ್ನು ಹೊರತುಪಡಿಸಿ ಆಂತರಿಕ ರಸ್ತೆಗಳು, ಇಂಟರ್ನಲ್ ರೋಡ್ಸ್, ವಾರ್ಡ್ ರೋಡ್ಸ್ ಅಂತಲೂ ವಾಡಿಕೆಯಲ್ಲಿ ನಾವು ಕರಿತೇವೆ, ಆಂತರಿಕ ರಸ್ತೆಗಳು ಸುಧಾರಣೆಯನ್ನು ಒಂದು ಸಮರೋಪಾದಿಯಲ್ಲಿ ಕೈಗೆತ್ತಿಕೊಳ್ಬೇಕು ಅಂಥೇಳಿ ಇಡೀ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಆಂತರಿಕ ರಸ್ತೆಗಳು, ವಾರ್ಡ್ ರೋಡ್ಸು ಹಾಳಾಗಿದ್ದಾವೆ ಅವುಗಳನ್ನು ತತ್ಕ್ಷಣ ಗುರುತಿಸಿ ಅವುಗಳಿಗೆ ಹೊಸದಾಗಿ ರಸ್ತೆಯನ್ನು ಮಾಡಲಿಕ್ಕೆ, ಡಾಂಬರೀಕರಣ ಮಾಡಲಿಕ್ಕೆ ಅಂದಾಜನ್ನು ತಯಾರು ಮಾಡಿ ಅಲ್ಪಾವಧಿಯ ಟೆಂಡರನ್ನು ಮಾಡಿ ಕೂಡಲೇ ಆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು ಅಂಥೇಳಿ ಇವತ್ತು ನಾವು ಆದೇಶವನ್ನು ಹೊರಡಿಸಿ ಅದಕ್ಕೆ ಸರ್ಕಾರದಿಂದ 2,000 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಕೊಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಆದೇಶವನ್ನು ಹೊರಡಿಸಿದ್ದೇವೆ. ಸೊ ರಿಪೀಟ್ ಮಾಡೋದಾದರೆ, ಬೆಂಗಳೂರಿನಲ್ಲಿ ಹದಗೆಟ್ಟಿರ್ತಕ್ಕಂತಹ ಇಂಟರ್ನಲ್ ರೋಡ್ಸ್, ವಾರ್ಡ್ ಲೆವೆಲ್ನ ರಸ್ತೆಗಳು, ಅಂಥ ರಸ್ತೆಗಳು ಯಾವುದ್ಯಾವುದು ಹದಗೆಟ್ಟಿದೆ ಅಂತಹ ರಸ್ತೆಗಳನ್ನು ಕೂಡಲೇ ಅವುಗಳ ಮರುಡಾಂಬರೀಕರಣ ಕೈಗೆತ್ತಿಕೊಳ್ಬೇಕು ಅಂಥೇಳಿ ತೀರ್ಮಾನ ಮಾಡಿ 2,000 ಕೋಟಿ ರೂಪಾಯಿಗಳ ಅನುದಾನವನ್ನು ಅವರಿಗೆ ಒದಗಿಸಿಕೊಟ್ಟು ಅಲ್ಪಾವಧಿಯಲ್ಲಿ ಟೆಂಡರ್ ಮಾಡಿ ಇವುಗಳನ್ನು ಕೂಡಲೇ ಡಾಂಬರೀಕರಣ ಕೈಗೆತ್ತಿಕೊಳ್ಳಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಮುಖ್ಯ ಆಯುಕ್ತರು ಮತ್ತು 5 ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೇನೆ. ಕೂಡಲೇ ಈ ರೀತಿಯ ರಸ್ತೆಗಳನ್ನು ಗುರುತಿಸಬೇಕು, ಅವುಗಳಿಗೆ ಅಂದಾಜು ಪಟ್ಟಿಯನ್ನು ತಯಾರು ಮಾಡಬೇಕು ಹಾಗೂ ಶಾರ್ಟ್ ಟರ್ಮ್ ಟೆಂಡರ್ ಮಾಡಬೇಕು ಮತ್ತು ಆದಷ್ಟು ಶೀಘ್ರವಾಗಿ ಇವುಗಳ ಕೆಲಸವನ್ನು ಕೂಡ ಆರಂಭ ಮಾಡಬೇಕು. ಸೊ ರಿಪೀಟ್ ಮಾಡ್ತೇನೆ, ಫಸ್ಟು ತೀರಾ ಹದಗೆಟ್ಟಿರುವ ರಸ್ತೆಗಳನ್ನು ಗುರುತಿಸಬೇಕು, ಆ ರಸ್ತೆಗಳ ಮರುಡಾಂಬರೀಕರಣಕ್ಕೆ ಎಸ್ಟಿಮೇಟನ್ನು ತಯಾರು ಮಾಡಬೇಕು, ಅಂದಾಜು ಪಟ್ಟಿಯನ್ನು, ಹಾಗೂ ಅಲ್ಪಾವಧಿ ಟೆಂಡರ್ ಮಾಡಬೇಕು ಮತ್ತು ಕೆಲಸವನ್ನು ಶೀಘ್ರವಾಗಿ ಆರಂಭ ಮಾಡಬೇಕು. ಇಷ್ಟು ಕೆಲಸವನ್ನು ತತ್ಕ್ಷಣ ಮೊದಲನೇ ಆದ್ಯತೆ ಮೇಲೆ ಮಾಡಬೇಕು ಅಂತ ಇವತ್ತು ನಾನು 5 ಆಯುಕ್ತರಿಗೆ ಮತ್ತು ಚೀಫ್ ಕಮಿಷನರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಹೊಸ ಸರ್ಕಾರ ಬಂದ ಕೂಡಲೇ ಜನಗಳ ನಿರೀಕ್ಷೆ ಅಪಾರವಾಗಿ ಇದೆ, ಬೆಂಗಳೂರಿನ ಜನಗಳ ನಿರೀಕ್ಷೆನೂ ಕೂಡ ಇದೆ. ಆ ಜನಗಳ ನಿರೀಕ್ಷೆಗೆ ತಕ್ಕ ಹಾಗೆ ಸರ್ಕಾರ ಕೆಲಸ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡು 2,000 ಕೋಟಿ ರೂಪಾಯಿಗಳನ್ನು ಈ ಕೆಲಸಕ್ಕೆ ನಾವು ಅನುದಾನವನ್ನು ಒದಗಿಸ್ಕೊಡ್ತಾ ಇದ್ದೇವೆ. ಇದು ಮುಖ್ಯ ರಸ್ತೆಗಳನ್ನು ಹೊರತುಪಡಿಸಿ, ಆರ್ಟೀರಿಯಲ್ ಸಬಾರ್ಟೀರಿಯಲ್ ರೋಡ್ಸನ್ನು ಹೊರತುಪಡಿಸಿ ಇಂಟರ್ನಲ್ ರೋಡ್ಸ್ ಏನೇ ಹಾಳಾಗಿದ್ದಾವೆ ಅದಕ್ಕೆ ಆದ್ಯತೆ ಕೊಡಬೇಕು. ಎಲ್ಲಾದರೂ ಕೆಲವು ಕ್ಷೇತ್ರದಲ್ಲಿ ಆರ್ಟೀರಿಯಲ್ ರೋಡ್ಸು ತಗೊಳ್ಳೋಂಗಿದ್ರು ನಮ್ಮದೇನು ಅದ್ರ ಬಗ್ಗೆ ತಕರಾರಿಲ್ಲ, ಬಟ್ ಪ್ರಯಾರಿಟಿ ಇಂಟರ್ನಲ್ ರೋಡ್ಸ್ಗೆ ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಇಲ್ಲ, ಮಾಡ್ತಾರೆ ಅಪ್ಲೈ ಮಾಡ್ತಾರೆ ಸ್ಟ್ಯಾಂಡ್. ನೋಡಿ, ನಾನು ಅಲ್ಲಗೆಳಿತಾ ಇಲ್ಲ, ನಾನು ಕೂಡ ಇಲ್ಲಿ ಶಾಸಕನಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನನಗೂ ಅನಿಸುತ್ತೆ
ಬೇರೆ ಬೇರೆ ಏಜೆನ್ಸಿಗಳು ಒಂದು ಹೊಸ ರೋಡು ಟಾರ್ ಆಗಕ್ಕೆ ಕಾಯ್ತಾ ಇರ್ತಾರೆ ಅಂತ ನನಗೂ ಅನಿಸುತ್ತೆ. ಆ ಕಪ್ಪಿಗೆ ಕಾಣಿದ್ರೆ ಅವ್ರಿಗೇನು ಕಣ್ಣು ಕುಕ್ಕುತ್ತಾ ಅಂತ ನನಗೂ ಅನಿಸುತ್ತೆ. ಯಾಕಂದರೆ ಟಾರ್ ಹಾಕಿ ಸ್ವಲ್ಪ ದಿನಕ್ಕೆ ಆವಾಗ ಬರ್ತಾರೆ. 6 ತಿಂಗಳು ಜಲ್ಲಿ ಹಾಕಿ ಬಿಟ್ಟಿರ್ತೀವಿ. ಆವಾಗ KPTCLನವರು ಬರೋದಿಲ್ಲ, ಬೆಸ್ಕಾಮು ಬರೋದಿಲ್ಲ, ಇವ್ರು ಯಾರೋ OFCನವರು ಬರೋದಿಲ್ಲ, BWSSBನವರು ಬರೋದಿಲ್ಲ, ಗೇಲವರು ಬರೋದಿಲ್ಲ. ಟಾರ್ ಹಾಕಿ ಮುಗಿದ ಕೂಡಲೇ ಒಂದು ಲೈನ್ ಹಾಕಿದ ಕೂಡಲೇ ಎಲ್ಲರೂ ಬರ್ತಾರೆ ಅಗಿಬೇಕು ಅಂತ. ಇದು ಇವತ್ತಲ್ಲ. ಬಹುಶಃ ರಾಮಕೃಷ್ಣ ಹೆಗಡೆ ಅವರು CM ಆಗಿದ್ದ ಕಾಲದಿಂದ ನಾನು ಒಬ್ಬ ಸ್ಕೂಲ್ ಹುಡುಗ ಇದ್ದಾಗಿಂದ ಈ ಮಾತು ಕೇಳ್ತಾನೇ ಇದ್ದೀನಿ. ಇದು ಕೋಆರ್ಡಿನೇಷನ್ ಅಂತ ಆವತ್ತಿಂದನೂ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಇವತ್ತಿಗೂ ತುಂಬ ಗ್ಯಾಪ್ ಇದೆ. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ